ಪ್ರಕರಣವನ್ನ ಸಿಬಿಐಗೆ ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅನ್ನೋ ವಿಚಾರವಾಗಿ ಸುದೀರ್ಘವಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ವಾದ ಪ್ರತಿವಾದ ನಡೆದಿತ್ತು. ಅದರಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಯಾವೆಲ್ಲ ವಿಚಾರಗಳನ್ನು ಹೇಳಿದ್ರು, ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಹೇಗಿತ್ತು, ಡೀಟೇಲ್ಸ್ ಬಂತು ನೋಡಿ. ಸಿಎಂ ವಿರುದ್ಧದ ಮೂಡ ಹಗರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ವಾದ ನಡೆಯಿತು. ಸ್ನೇಹಮಯಿ ಕೃಷ್ಣ ಪರ ಮಣೀಂದ್ರ ಸಿಂಗ್ ಅವರು ವಾದವನ್ನು ಮಂಡಿಸಿದ್ರು. ಇಬ್ಬರ ವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನ ಧಾರವಾಡದ ಹೈಕೋರ್ಟ್ ರಿಸರ್ವ್ ಮಾಡಿದೆ. ಸೊ ಏನಾಗುತ್ತೆ ಅನ್ನೋ ಕುತೂಹಲದ ಬೆನ್ನಲ್ಲೇ ನಾವು ಒಂದ್ಸಲ ಆ ವಾದ ಪ್ರತಿವಾದ ಹೇಗಾಯ್ತು ಅನ್ನೋದ್ರ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ನಾವು ಫಸ್ಟ್ ಮಣೀಂದರ್ ಸಿಂಗ್ ಅವರ ವಾದದ ಭಾಗವನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ, ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಅವರು ಹೇಳಬೇಕಾದ್ರೆ ಮೂಡಾದ 141 ಫೈಲ್ಗಳು ಕಳುವಾಗಿದೆ ಅಂತ ಕೋರ್ಟ್ ಗಮನಕ್ಕೆ ತಂದ್ರು. ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಕ್ರೂಷಿಯಲ್ ವಿಚಾರ ಇದು. ಮೂಡಾದ 141 ಫೈಲ್ಗಳು ಕಳುವಾಗಿದೆ. ಇನ್ಫ್ಯಾಕ್ಟ್ ಭೈರತಿ ಸುರೇಶ್ ಅವರ ಹೆಸರನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಮತ್ತೆ ಮೂಡಾಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಸೊ ತುಂಬಾ ದೊಡ್ಡ ವಿಚಾರ ಇದು, ತಿಮಿಂಗಿಲಗಳು ಎಲ್ಲವೂ ಇದೆ ಅನ್ನೋದು ಮಣೀಂದ್ರ ಸಿಂಗ್ ಅವರ ವಾದದ ಭಾಗ ಆಗಿತ್ತು. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಸಾಧ್ಯ ಇಲ್ಲ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ರಾಜಕೀಯ ನಾಯಕರ ಪ್ರಭಾವ ಇರೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಸಾಧ್ಯ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲ್ಲ ಅನ್ನೋದು ಮಣೀಂದರ್ ಸಿಂಗ್ ಅವರ ವಾದದ ಭಾಗ ಆಗಿತ್ತು. ಇಷ್ಟು ಮಾತ್ರ ಅಲ್ಲ, ಅವರು ಅನೇಕ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನ ಕೂಡ ಅಲ್ಲಿ ಕೋರ್ಟ್ ಮಾಡಿದ್ರು. ಮತ್ತು ಸಿಎಂ ಇಸಿಗೆ ಸಲ್ಲಿಸಿರುವಂತಹ ಅಫಿಡವಿಟ್ ನಲ್ಲಿ, ಅಂದ್ರೆ ಚುನಾವಣಾ ಆಯೋಗಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಅಸೆಟ್ಗಳು ಎಷ್ಟಿದಾವೆ, ಲಯಬಿಲಿಟೀಸ್ ಎಷ್ಟು ಅಂತ ಹೇಳ್ಕೊಳ್ತಾರಲ್ಲ, ಅದರಲ್ಲಿ 14 ಸೈಟ್ನ ಬಗ್ಗೆ ಉಲ್ಲೇಖನೇ ಮಾಡಿಲ್ಲ. ಮುಚ್ಚಿಡೋ ಪ್ರಯತ್ನಗಳಾಗಿದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಮಣೀಂದರ್ ಸಿಂಗ್ ಅವರು ತಮ್ಮ ವಾದದಲ್ಲಿ ಮಾಡಿದ್ರು. ಇದಕ್ಕೆ ಪುರಸ್ಕಾರ ಹೇಗಿರುತ್ತೆ ಅನ್ನೋದು ಕುತೂಹಲ. ಮತ್ತು ಲೋಕಾಯುಕ್ತ ತನಿಖೆ ವೇಳೆ ಸಿಎಂ ಪತ್ನಿ ಸೈಟನ್ನು ಯಾಕೆ ಹಿಂದಿರುಗಿಸಿದ್ರು, ಅಕಸ್ಮಾತ್ ಅಕ್ರಮ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ವಾಪಸ್ ಯಾಕೆ ಕೊಟ್ಟರು, 14 ಸೈಟನ್ನು ಪತ್ರ ಯಾಕೆ ಬರೆದ್ರು, ಹಿಂದಿರುಗಿಸೋದಕ್ಕೆ ಯಾಕೆ ಮುಂದಾದ್ರು, ಏಕಾಏಕಿಯಾಗಿ ಆ ಪ್ರಾಸೆಸ್ ಎಲ್ಲ ವಿಪರೀತ ಸ್ಪೀಡ್ನಲ್ಲಿ, ರಾಕೆಟ್ ಸ್ಪೀಡ್ನಲ್ಲಿ ಯಾಕಾಯ್ತು ಅಂತೆಲ್ಲ ಅವರು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ರು. ಇದೇ ಅನುಮಾನಗಳನ್ನ ಮೂಡಿಸ್ತಾ ಇರೋದು ಪ್ರಕರಣದಲ್ಲಿ ಅಂತ. ಆರೋಪಿಗೆ ತನಿಖಾ ಸಂಸ್ಥೆ ನಿರ್ಧಾರ ಮಾಡುವಂತಹ ಅಧಿಕಾರ ಇಲ್ಲ. ಈಗ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಆಗಿದ್ರು ಕೂಡ ಲೋಕಾಯುಕ್ತದಲ್ಲಿ ನೇಮಕ ಆಗುವಂತಹ ಅಧಿಕಾರಿಗಳು ಯಾರ ಅಂಡ್ರಲ್ಲಿ ನೇಮಕ ಆಗೋದು, ಗೃಹ ಇಲಾಖೆ ಅಂಡ್ರಲ್ಲಿ ನೇಮಕ ಆಗೋದು. ಗೃಹ ಇಲಾಖೆ ಮುಖ್ಯಸ್ಥರು ಅಗೇನ್ ಯಾರು, ಸರ್ಕಾರದ ಮುಖ್ಯಸ್ಥರು ಯಾರು, ಮುಖ್ಯಮಂತ್ರಿಗಳು. ಸೊ ಅವ್ರ ಮೇಲೆ ಆರೋಪ ಇದೆ. ಹಿಂಗಾಗಿ ಸಾಧ್ಯ ಇಲ್ಲ, ಈ ತನಿಖೆ ಸರಿಯಲ್ಲ ಅನ್ನೋದು ಅವ್ರದ್ದು ವಾದ. ಮೂಡ ಕೇಸನ್ನ ಸಿಬಿಐಗೆ ಎಲ್ಲಾ ಕಾರಣಗಳನ್ನ ಗಮನಿಸಿಕೊಂಡು ವಹಿಸುವಂತಹ ಅಗತ್ಯ ಇದೆ, ಕೇಸ್ ಟ್ರಾನ್ಸ್ಫರ್ ಆಗಲೇಬೇಕು ಅನ್ನೋದು ಮಣೀಂದರ್ ಸಿಂಗ್ ಅವರ ವಾದದ ಹೈಲೈಟ್ ಆಗಿತ್ತು. ಕಪಿಲ್ ಸಿಬ್ಬಲ್ ಅವರು ಏನ್ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ನೋಡ್ಬಿಡೋಣ. ಮಣೀಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದವನ್ನು ಮಂಡಿಸಿ ಯಾಕಾಗಿ ಸಿಬಿಐ ಕೊಡಬೇಕು ಅಂತೇಳಿ ಒಂದಿಷ್ಟು ಪಾಯಿಂಟ್ಸ್ ಅನ್ನು ಕೋಟ್ ಮಾಡ್ತಾ ಹೋದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕಪಿಲ್ ಸಿಬಲ್ ಅವರು ವಕಾಲತ್ತನ್ನು ವಹಿಸಿಕೊಂಡಿದ್ರು. ಅವರು ಕೂಡ ಒಂದಿಷ್ಟು ಪಾಯಿಂಟ್ಗಳನ್ನ ಕೋಟ್ ಮಾಡಿದ್ರು. ಸಿಎಂ ಮೇಲೆ ಆರೋಪ ಇದ್ದ ಮಾತ್ರಕ್ಕೆ ಸಿಬಿಐಗೆ ಕೊಡಲಿಕ್ಕೆ ಆಗದು ಅನ್ನುವಂತಹ ಅಂಶವನ್ನು ಅವರು ಕೋಟ್ ಮಾಡಿದ್ರು. ಪ್ರಕರಣವನ್ನು ಸಿಬಿಐಗೆ ವಹಿಸುವುದು ಶಾಸನಕ್ಕೆ ವಿರುದ್ಧವಾದಂತಹ ನಡೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಸಿಬಿಐ ಎಂಟ್ರಿಗೆ ಅಲ್ಲಿ ಕೊಕ್ಕೆಯನ್ನು ಹಾಕಲಾಗಿತ್ತು. ಹಾಗಾಗಿಯೇ ಕೋರ್ಟ್ ಮೂಲಕ ಈಗ ಎಂಟ್ರಿ ಕೊಡ್ಲಿಕ್ಕೆ ಬರ್ತಾ ಇರುವಂಥದ್ದು. ಆ ವಿಚಾರವನ್ನು ಕೂಡ ಅವರು ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಅದರ ಜೊತೆಗೇನೆ ಸಿಎಂ ವಿರುದ್ಧದ ತನಿಖೆಯನ್ನು ನಡೆಸುವಂತಹ ಹಕ್ಕು ಲೋಕಾಯುಕ್ತರಿಗೆ ಇದೆ. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಈಗಾಗಲೇ ತನಿಖೆಯನ್ನು ನಡೆಸಲಿಕ್ಕೆ ಕೋರ್ಟೇ ಸೂಚನೆಯನ್ನು ಕೊಟ್ಟಿದೆ. ಈಗ ಸಿಬಿಐಗೆ ಕೊಡಬೇಕು ಅಂದರೆ ಹೆಂಗೆ ಅಂತ ಕೂಡ ಅವರು ಒಂದು ವಿಚಾರವನ್ನು ಪ್ರಶ್ನೆ ಮಾಡಿರ್ತಾರೆ. ಅದರ ಜೊತೆಗೇನೆ ಹೀಗಾಗಿ ಕೇಸನ್ನು ಸಿಬಿಐಗೆ ವಹಿಸುವಂತಹದ್ದು ಉಚಿತವಲ್ಲ, ಸೂಕ್ತವಲ್ಲ. ಯಾವುದೇ ಕಾರಣಕ್ಕೂ ಸಿಬಿಐಗೆ ವಹಿಸುವಂತಹ ವಿಚಾರಕ್ಕೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪಾಯಿಂಟನ್ನು ಕೋಟ್ ಮಾಡಿದರು. ಸಿಬಿಐಯನ್ನು ಪಂಜರದ ಗಿಳಿ ಅಂತ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ಹೇಳಿದೆ. ಸಾಕಷ್ಟು ಪ್ರಕರಣಗಳಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಬಿಐಗೆ ಕೊಡೋದು ಸೂಕ್ತವಲ್ಲ. ಹಾಗಿದ್ದಾಗ ಸಿಬಿಐನಿಂದ ಪಾರದರ್ಶಕ ತನಿಖೆ ಹೇಗೆ ಸಾಧ್ಯ ಅಂಥೇಳಿ ಮಣೀಂದರ್ ಸಿಂಗ್ ಅವರ ವಾದಕ್ಕೆ ಕೌಂಟರ್ ಅಟ್ಯಾಕ್ ಮಾಡುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರ ಪರ ವಕಾಲತ್ತನ್ನು ವಹಿಸಿಕೊಂಡಂತಹ ಕಪಿಲ್ ಸಿಬಲ್ ಅವರು ಮಾಡಿದರು. ವಾದ ಪ್ರತಿವಾದವನ್ನು ಆಲಿಸಲಾಗಿದೆ. ಇವತ್ತು ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ.